ಹಲೋ, ಗುಡ್ ಈವ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ದಿನ ನಾವು ಹ್ಯೂಮನ್ ರಿಪ್ರೊಡಕ್ಷನ್ ಅನ್ನುವ ಪಾಠದ ಮೇಲೆ ಸಿ ಇ ಟಿಗೆ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ ಅಥವಾ ಯಾವ ವಿಷಯಗಳನ್ನು ಕಲಿಬೇಕಾಗುತ್ತೆ ಅನ್ನೋದನ್ನು ಗಮನ ಹರಿಸೋಣ. ಇವತ್ತಿನ ಪಾಠದಲ್ಲಿ ದಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಹಾಗೆ ಗೆಮೆಟೋಜೆನಿಸಿಸ್ ಅನ್ನುವಂತಹ ವಿಷಯಗಳ ಮೇಲೆ ಗಮನ ಹರಿಸೋಣ. ಸಾಮಾನ್ಯವಾಗಿ ಕೆಲವು ಪ್ರಶ್ನೆಗಳು ಈ ಪಾಠದಿಂದ ನಮಗೆ ಬರೋದರಿಂದ ಯಾವ ರೀತಿಯಾದ ವಿಷಯಗಳನ್ನು ಕಲಿಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ನಾವು ಓದುವಾಗ ಯಾವಾಗಲೂ ಕೂಡ ಇಲ್ಲಿ ಗೊನ್ಯಾಡ್ಸ್ ಅಂತ ಕರಿತೀವಿ ನಾವು. ಅಂತಂದರೆ ಮೇಲ್ ಗೊನ್ಯಾಡ್ಸ್ ಆರ್ ಟೆಸ್ಟಿಸ್ ಆ್ಯಂಡ್ ಫಿಮೇಲ್ ಗೊನ್ಯಾಡ್ಸ್ ಆರ್ ಓವರೀಸ್. ನೌ ಲೆಟ್ ಅಸ್ ಟೇಕ್ ಅಪ್ ದಿ ಮೇಲ್ ಗೊನ್ಯಾಡ್ ಟೆಸ್ಟಿಸ್. ಟೆಸ್ಟಿಸ್ ಯಾವುದರ ಒಳಗಡೆ ಇರುತ್ತೆ ಅಂತ ನೋಡೋದಾದರೆ ದಟ್ ವಿ ಕ್ಯಾನ್ ಸೇ ದಟ್ ದಿ ಸ್ಕ್ರೋಟಮ್. ದಿ ಸ್ಕ್ರೋಟಮ್ ಈಸ್ ಒನ್ ಕನೆಕ್ಟೆಡ್ ಟು ದಿ ಅಬ್ಡಾಮಿನಲ್ ಕ್ಯಾವಿಟಿ ಥ್ರೂ ದಿ inguinal canal and spermatic cord which passing through the inguinal canals. That means scrotum is a one where that will be present in the abdominal cavity, extra abdominal cavity we will say. Okay, a extra abdominal cavity alli what things are there, right? One thing, this spermatic cord has an artery, vein, lymph vessels, nerve, cremaster muscle and a vas deferens. Sometimes we can say vas deferens. ಹಾಗಾದರೆ ಸ್ಕ್ರೋಟಮ್ನಲ್ಲಿ ಟೆಸ್ಟಿಸ್ ಇರುತ್ತೆ. ಈ ಸ್ಕ್ರೋಟಮ್ನ ಒಳಗಡೆ ಟೆಸ್ಟಿಸ್ಗೆ ಏನು ಸ್ಪರ್ಮ್ಯಾಟಿಕ್ ಕಾರ್ಡ್ ಇರುತ್ತೆ, ಆ ಸ್ಪರ್ಮ್ಯಾಟಿಕ್ ಕಾರ್ಡಲ್ಲಿ ಏನೇನೆಲ್ಲ ಬರುತ್ತೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ವಾಟ್ ಈಸ್ ಸೆಪ್ಟಮ್ ಸ್ಕ್ರೋಟಮ್? ಸೆಪ್ಟಮ್ ಸ್ಕ್ರೋಟಮ್ ಅಂತ ಹೇಳಿದ್ರೆ ದಿಸ್ ವಿಲ್ ಬಿ ದಿ ಮಸ್ಕ್ಯುಲಾರ್ ಪಾರ್ಟಿಷನ್ ವಿಚ್ ಡಿವೈಡ್ಸ್ ಸ್ಕ್ರೋಟಮ್ ಆ್ಯಸ್ ಲೆಫ್ಟ್ ಆ್ಯಂಡ್ ರೈಟ್ ಸ್ಯಾಕ್ಸ್. ಅಂದರೆ ಒಂದೇ ಚೀಲದ ರೀತಿಯಲ್ಲಿ ಇರುವಂತಹ ಒಂದೇ ಸ್ಯಾಕನ್ನು ಲೆಫ್ಟ್ ಮತ್ತು ರೈಟ್ ಸ್ಯಾಕ್ ಆಗಿ ಡಿವೈಡ್ ಮಾಡುವಂತಹ ಒಂದು ಮಸ್ಕ್ಯುಲಾರ್ ಪಾರ್ಟಿಷನನ್ನು ಸೆಪ್ಟಮ್ ಸ್ಕ್ರೋಟಮ್ ಅಂತ ಹೇಳಿ ನಾವು ಕರಿತೇವೆ. ದೆನ್ ಕಮಿಂಗ್ ಟು ಗಬರ್ನಾಕ್ಯುಲಮ್. What is gubernaculum? The cushion-like structure for the tests. ಅಂದರೆ ಟೆಸ್ಟಿಸ್ಗಳನ್ನು, ಮೇಲ್ ಗೋನ್ಯಾಡ್ಸ್ಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕಾಗೆ ಇರುವಂತಹ ಒಂದು ಸ್ಟ್ರಕ್ಚರನ್ನು ನಾವು ಗುಬರ್ನಾಕ್ಯುಲಮ್ ಅಂತ ಹೇಳಿ ಕರಿತೇವೆ. ದೆನ್ ಕಮಿಂಗ್ ಟು ದ ರಾಫೆ. ರಾಫೆ ಈಸ್ ಒನ್ ವೇರ್ ದ ಎಕ್ಸ್ಟರ್ನಲ್ ವರ್ಟಿಕಲ್ ಮಾರ್ಕಿಂಗ್ ಆನ್ ದ ಟೆಸ್ಟಿಸ್. ಟೆಸ್ಟಿಸ್ ಮೇಲ್ಗಡೆ ಇರುವಂತಹ ಮಾರ್ಕಿಂಗ್ ಏನಿದೆ, ಎಕ್ಸ್ಟರ್ನಲ್ ಮಾರ್ಕಿಂಗ್ ವಿಚ್ ಬೈಫರ್ಕೇಟ್ ಲೆಫ್ಟ್ ಆ್ಯಂಡ್ ರೈಟ್ ಪಾರ್ಟ್ಸ್ ಆ್ಯಂಡ್ ದ್ಯಾಟ್ ಪರ್ಟಿಕ್ಯುಲರ್ ವರ್ಟಿಕಲ್ ಮಾರ್ಕಿಂಗ್ ಈಸ್ ನೋನ್ ಆ್ಯಸ್ ರಾಪೆ. ರಾಪೆ ಅಂತ ಹೇಳಿ ಕರಿತೇವೆ. ಹಾಗಾದರೆ ಪ್ರತಿ ಟೆಸ್ಟಿಸ್ನಲ್ಲಿ ಏನಿರುತ್ತೆ? ಈಚ್ ಟೆಸ್ಟಿಸ್ ಹ್ಯಾಸ್ 3 ಕವರಿಂಗ್ಸ್. ಏನೇನು? ಟ್ಯುನಿಕಾ ವ್ಯಾಸ್ಕ್ಯುಲೋಸಾ, ಟ್ಯುನಿಕಾ ಅಲ್ಬುಜಿನಾ ಆ್ಯಂಡ್ ಟ್ಯುನಿಕಾ ವಜೈನಾಲಿಸ್. ಟ್ಯುನಿಕಾ ವ್ಯಾಸ್ಕ್ಯುಲೋಸಾ ಆಲ್ವೇಸ್ ಇನ್ನರ್ ಲೂಸ್ ಕನೆಕ್ಟಿವ್ ಟಿಶ್ಯೂ ಆಗಿರುತ್ತೆ. ಟ್ಯುನಿಕಾ ಅಲ್ಬುಜಿನಿಯಾ ಮಿಡಲ್ ಡೆನ್ಸ್ ಫೈಬರ್ ಟಿಶ್ಯೂ ಅಲ್ಲಿರುತ್ತೆ. ಟ್ಯುನಿಕಾ ವಜೈನಾಲಿಸ್ ಅದರ್ವೈಸ್ ಟ್ಯುನಿಕ್ಸ್ ವಜೈನಾಲಿಸ್ ವೇರ್ ಔಟರ್ಮೋಸ್ಟ್ ಕವರಿಂಗ್ ವಿಚ್ ಪ್ರೊವೈಡ್ ದಿ ಸ್ಪೇಸ್ ಫಾರ್ ಟೆಸ್ಟ್ಸ್. ಅಂತಂದರೆ ಎರಡೂ ಟೆಸ್ಟಿಸ್ಗಳಿಗೆ ಸ್ಪೇಸನ್ನು ಪ್ರೊವೈಡ್ ಮಾಡುವಂತಹ ಔಟರ್ಮೋಸ್ಟ್ ಜಾಗ ಟ್ಯುನಿಕಾ ವಜೈನಾಲಿಸ್. ಇನ್ ಅದರ್ ವರ್ಡ್ ಟ್ಯುನಿಕ್ಸ್ ವಜೈನಾಲಿಸ್ ಅಂತ ಹೇಳಿ ಕರಿತೇವೆ ನಾವು. ಲೆಟ್ ಅಸ್ ಟೇಕ್ ಅಪ್ ಎ ಕ್ವಿಕ್ ಕ್ವಶನ್ ಆನ್ ಇಟ್. ದ ಸ್ಟ್ರಕ್ಚರ್ ವಿಚ್ ಗಿವ್ಸ್ ಕುಷನ್ ವರ್ಕ್ ಫಾರ್ ಟೆಸ್ಟಿಸ್ ಈಸ್. ಅಂದರೆ ಟೆಸ್ಟಿಸ್ಗಳಿಗೆ ಯಾವ ಸ್ಟ್ರಕ್ಚರು ಕುಷನ್ ವರ್ಕನ್ನು ಕೊಡುತ್ತೆ? ದಟ್ ಮೀನ್ಸ್ ದೇ ವಿಲ್ ಪ್ರೊಟೆಕ್ಟ್ ಫ್ರಮ್ ದಿ ಎಕ್ಸ್ಟರ್ನಲ್ ಶಾಕ್ಸ್, ಪ್ರೊಟೆಕ್ಟ್ ಫ್ರಮ್ ದಿ ಮೆಕ್ಯಾನಿಕಲ್ ಫೋರ್ಸಿಂದ ತಡೆಯುವಂತಹ ಸ್ಟ್ರಕ್ಚರ್ ಯಾವುದು? ಟೇಕ್ ಅಪ್ if you go for option B, where raphe, which is the external marking on testis, that structure is known as raphe. ಹಾಗಾದರೆ ಇದು ಕುಷನ್ ವರ್ಕ್ ಆಗಲ್ಲ. ಸ್ಕ್ರೋಟಮ್, a sac like structure
which is extra-abdominal where a pair of testes are located. ಹಾಗಾದರೆ ಟೆಸ್ಟೀಸ್ಗಳು ಇರುವಂತಹ ಸ್ಯಾಕನ್ನು ನಾವು ಸ್ಕ್ರೋಟಮ್ ಅಂತ ಕರಿತೀವಿ. ಅವು ಕೂಡ ಕುಷನ್ ವರ್ಕನ್ನು ಕೊಡೋದಿಲ್ಲ. ದೆನ್ ಟ್ಯುನಿಕಾ ಅಲ್ಬುಜಿನಿಯಾ. ಟ್ಯುನಿಕಾ ಅಲ್ಬುಜಿನಿಯಾ is one of the structure of the testis that may be the middle layer, but it is not giving any type of cushion work for testis. So definitely one of the option which is known as gubernaculum, just we discussed, ಈಗ ತಾನೇ ನಾವು ಮಾತಾಡಿದ್ವಿ. ಗಬರ್ನಾಕ್ಯುಲಮ್ ಅನ್ನುವಂತಹ ಸ್ಟ್ರಕ್ಚರು ಟೆಸ್ಟಿಸ್ಗೆ ಮೆಕ್ಯಾನಿಕಲ್ ಶಾಕ್ಸಿಂದ ಅಥವಾ ಟೆಸ್ಟಿಸ್ನ ಮೆಕ್ಯಾನಿಕಲ್ ಫೋರ್ಸ್ಗಳಿಂದ ಅದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ದ ಸ್ಟ್ರಕ್ಚರ್ ಈಸ್ ಗುಬೆರ್ನಾಕ್ಯುಲಮ್. ದೆನ್ ಆನ್ಸರ್ ಈಸ್ ಗುಬೆರ್ನಾಕ್ಯುಲಮ್. ಒಂದು ಕ್ವಿಕ್ ರಿವ್ಯೂ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆನೂ ತಗೊಳ್ಳೋಣ. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ವಿಚ್ ಕನ್ಸಿಸ್ಟ್ಸ್ ಆಫ್ ಎ ಪೈರ್ ಆಫ್ ಓವರೀಸ್ ವಿಚ್ ಆಲ್ಸೋ ಪ್ರೆಸೆಂಟ್ ಇನ್ ಅಬ್ಡಾಮಿನಲ್ ಕ್ಯಾವಿಟಿ, ಬಟ್ ಇಟ್ ಈಸ್ ನಾಟ್ ಎಕ್ಸ್ಟ್ರಾ ಅಬ್ಡಾಮಿನಲ್. ವಿತಿನ್ ದ abdomen, there is abdomen position where we can say these are present in abdominal cavity. But with respect to male reproductive system, we will say the tests which are extra abdominal. So ಅರೌಂಡ್ ಎಷ್ಟು ಊಗೋನಿಯಾ ಅಥವಾ ಎಷ್ಟು ಮೊಟ್ಟೆಗಳು, ಎಷ್ಟು ಎಗ್ ಪ್ರೊಡ್ಯೂಸ್ ಆಗುತ್ತೆ ಓವರೀಸಲ್ಲಿ? ಅರೌಂಡ್ 2 million. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಅರೌಂಡ್ 2 million oogonia differentiate in fetal ovary. ಒಂದು ಮಗು ಫೀಮೇಲ್ ಬೇಬಿ ಅಂತ ಆದರೆ ಆ ಮಗು ಫಾರ್ಮೇಷನ್ ಅಥವಾ ಆ ಫೀಟಲಲ್ಲೇ ಅದರಲ್ಲಿರುವ ಓವರಿಯಲ್ಲಿ ಸುಮಾರು 2 ಮಿಲಿಯನ್ಗಳಷ್ಟು oogonia ಡಿಫ್ರೆನ್ಷಿಯೇಟ್ ಆಗುತ್ತೆ. ಬಟ್ ಓನ್ಲಿ 60,000 to 80,000 ವಿಲ್ ರಿಮೈನ್ ಅಟ್ ಪಬರ್ಟಿ. ಆ ಹೆಣ್ಣು ಮಗು ವಯಸ್ಸಿಗೆ ಬರುವಷ್ಟು ಸಮಯಕ್ಕೆ 60,000 to 80,000 ಮಾತ್ರ ಉಳಿತವೆ. ಉಳಿದದ್ದೆಲ್ಲ ಡಿಜನರೇಟ್ ಆಗುತ್ತೆ. ದೇ ವಿಲ್ ಡಿಜನರೇಟ್. ಅದರಲ್ಲೂ ಕೂಡ ಅಗೇನ್ ಔಟ್ ಆಫ್ 60,000 to 80,000 ಆಫ್ that ogonial, only 450 will mature in entire female reproductive span. ಹಾಗಾದರೆ ಒಂದು ಮಗುವಿನಲ್ಲಿ 2 ಮಿಲಿಯನ್ಗಳಷ್ಟು ಓಗೋನಿಯಾ ಡಿಫ್ರೆನ್ಷಿಯೇಟ್ ಆಗುತ್ತೆ. ಅದು ವಯಸ್ಸಿಗೆ ಬರುವ ಸಮಯಕ್ಕೆ ಅಂದರೆ ಅಟ್ ಪಬರ್ಟಿ 60,000 to 80,000 ಓಗೋನಿಯಾಗಳಿರ್ತವೆ, ಏನು ಓವಮ್ ಅಂತ ನಾವು ಕರೆಯೋಕ್ಕೆ ಹೋಗ್ತೇವೆ. ನಂತರದಲ್ಲಿ ಅದು ವಯಸ್ಸಿಗೆ ಬಂದ ದಿನದಿಂದ ಕಂಪ್ಲೀಟ್ ಆ ರಿಪ್ರೊಡಕ್ಟಿವ್ ಫೇಸಲ್ಲಿ ಸುಮಾರು 450 ಮಾತ್ರ ಮೆಚ್ಯೂರ್ ಆಗ್ತವೆ. ಫ್ರಮ್ ದಿಸ್ ಇಟ್ ಈಸ್ ವೆರಿ ಕ್ಲಿಯರ್ ದ್ಯಾಟ್ ಔಟ್ ಆಫ್ 2 million only the 450 will going to mature in entire life of female reproductive span, we can say. Then each ovary has 4 parts. ಏನೆಲ್ಲ ಇರುತ್ತೆ ಓವರಿನಲ್ಲಿ? germinal epithelium which playing a significant role in formation of oogonia. Tunica albuginea is the second part, which is a dense connective tissue as usual that is present similarly which is there in testis. Third is cortex and fourth is medulla. Cortex which consists ovarian follicles. ಅದೇ ರೀತಿ ಮೆಡುಲ್ಲಾಗೆ ಬಂದರೆ ಅಲ್ಲಿ ರಕ್ತನಾಳಗಳು, ದಟ್ ಮೀನ್ಸ್ ದಿ ಬ್ಲಡ್ ವೆಸಲ್ಸ್ ಆರ್ ರಿಚ್ ಇನ್ ನಂಬರ್. ಸೊ ಈ ಡೀಟೇಲ್ಸ್ ನಮಗೆ ಬೇಕಾಗಿರುತ್ತೆ ಇನ್ ಎ ಡಿಪ್ ಮ್ಯಾನರ್ ಓನ್ಲಿ ಟು ಗೆಟ್ ದ ಕ್ಲಾರಿಟಿ ರಿಗಾರ್ಡಿಂಗ್ ಪಾರ್ಟ್ಸ್ ಆಫ್ ಓವರಿ. Let us take up a quick question again. How many oogonia will mature in entire reproductive span of females? Definitely if you go 2 million, this is in the fetal condition. ಯಾವಾಗ ಮಗು ತನ್ನ ಎಳೆ ವಯಸ್ಸಿನಲ್ಲಿರುವಾಗಲೇ ಒಂದು ಹೆಣ್ಣು ಮಗುನಲ್ಲಿ 2 millions of oogonia will going to be differentiate. But 80,000, 60,000 are the things, this is the range. 80,000 ಇಂದ 60, ಅದರ್ವೈಸ್ 60,000 to 80,000 oogoನಿಯಾಗಳು ಅಟ್ ಪಬರ್ಟಿ ಅಂದರೆ ವಯಸ್ಸಿಗೆ ಬಂದಂತಹ ಹೆಣ್ಣು ಮಗುವಿನಲ್ಲಿ ಕಾಣಸಿಗುತ್ತೆ. ಆದರೆ ಟೋಟಲ್ ಆಗಿ ಹೌ ಮೆನಿ oogonia ವಿಲ್ ಮೆಚೂರ್ ಇನ್ ಎಂಟೈರ್ ರಿಪ್ರೊಡಕ್ಟಿವ್ ಸ್ಪ್ಯಾನ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಈಸ್ ಓನ್ಲಿ ದಿ 450. ಜಸ್ಟ್ ವಾಟ್ ವಿ ಡಿಸ್ಕಸ್ಡ್. ಅಕಾರ್ಡಿಂಗ್ ಟು ದ್ಯಾಟ್ ಸಿ ಈಸ್ ದ ರೈಟ್ ಆಪ್ಷನ್.
Then let us take up a small review on gametogenesis. It is the process of formation of gametes from gonads is known as gametogenesis. ಅಂದರೆ ಗೋನ್ಯಾಡ್ಗಳಿಂದ ಗ್ಯಾಮೆಟ್ಗಳು ಪ್ರೊಡ್ಯೂಸ್ ಆಗುವಂಥ ಪ್ರೋಸೆಸ್ಸನ್ನು ಗ್ಯಾಮೆಟೋಜೆನಿಸಿಸ್ ಅಂತ ಕರಿತೇವೆ. The gametogenesis which occur in males is known as spermatogenesis. The gametogenesis which occur in females is known as oogenesis. ಹಾಗಾದರೆ ನಾರ್ಮಲಿ ದ ಸೆಲ್ಸ್ ಇನ್ವಾಲ್ವ್ಡ್ ಇನ್ ಸ್ಪರ್ಮೆಟೋಜೆನಿಸಿಸ್ನ ನಾವು ಸ್ಪರ್ಮೆಟೋಗೋನಿಯಲ್ ಸೆಲ್ ಅಂತಾನು ಆ್ಯಂಡ್ ದ ಸೆಲ್ಸ್ ಇನ್ವಾಲ್ವ್ಡ್ ಇನ್ oogenesisನ oogonal cells ಅಂತಾನು ಕರಿತೇವೆ. It is very clear that gametogenesis is a process of formation of gametes from the gonads. At the same time, gametogenesis in males is spermatogenesis, gametogenesis in females is oogenesis, right? ಹಾಗಾದರೆ ಸ್ಪರ್ಮೆಟೋಜೆನಿಸಿಸನ್ನು ನಾವು ನೋಡುವಾಗ ವಿಶೇಷವಾದ ಒಂದು ಮಾಹಿತಿ ಏನಿದೆ, ಇಟ್ ವಿಲ್ ಕಂಪ್ಲೀಟ್ ಇನ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಇನ್ 64 days. ಹಾಗಾದರೆ ಸ್ಪರ್ಮೆಟೋಜೆನಿಸಿಸ್ ಪ್ರೋಸೆಸ್ ಕಂಪ್ಲೀಟ್ ಆಗೋದು 64 ದಿನ ತಗೊಳ್ಳುತ್ತೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ನಲ್ಲಿ ಕಂಪ್ಲೀಟ್ ಆಗಲಿಕ್ಕೆ. ಹಾಗಾದರೆ ಯಾರನ್ನು ನಾವು ಇಲ್ಲಿ ಫೈನಲ್ ಪ್ರಾಡಕ್ಟ್ ಆಗಿ ನೋಡ್ತೀವಿ? ದಿ ಸ್ಪರ್ಮ್. ಸ್ಪರ್ಮ್ ಈಸ್ ನೋನ್ ಆಸ್ ದಿ ಮೇಲ್ ಗ್ಯಾಮೀಟ್ ಆ್ಯಂಡ್ which is the final product of this spermatogenesis, which is always motile. Similarly, oogenesis, in this process, out of 4 cells, because out of 4 cells, one become the ovum, right? One become the ovum. It is also known as egg. And 3 polar bodies will form. Totally 3 polar bodies will form. Then it is very clear that ಸ್ಪರ್ಮೆಟೋಜೆನಿಸಿಸ್ಸು 64 ದಿನ ತಗೊಳುತ್ತೆ ಸೆಮಿನಿಫೆರಸ್ ಟ್ಯೂಬುಲ್ನಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ. ಅದೇ oogenesisಗೆ ಬಂದರೆ ಈ ಪ್ರೋಸೆಸ್ಸಲ್ಲಿ ಟೋಟಲ್ ಆಗಿ 4 ಸೆಲ್ಗಳು oogenesisನಲ್ಲಿ ಎಂಟ್ರಿ ಆಗ್ತಾ ಹೋದರೆ oogonal cells, where before that oogonal cell what will going to happen here? That undergoes complete entire process of oogenesis. Finally, out of 4, 1 will be functional, that is ovum or egg, and 3 will become polar bodies. How many polar bodies will produce in each oogenesis? ಹಾಗಾದರೆ ಪ್ರತಿ oogenesisಲ್ಲಿ ಎಷ್ಟು ಪೋಲಾರ್ ಬಾಡಿಗಳು ಫಾರ್ಮೇಷನ್ ಆಗುತ್ತೆ? ಖಂಡಿತವಾಗಲೂ ಒಂದು ಅಂದರೆ ದಟ್ ಈಸ್ ಎಗ್ ಓನ್ಲಿ. Only 1 egg can produce by 1 oogenesis. What is 4? Totally 4 that megaspores are there. In that 4, only 1 will become egg. But these 2 numbers are not related with polar bodies. At the same time, 2 is unrelated number for this gametogenesis of female. But the answer is 3. Just what as we discussed, 3 polar bodies will produce in each oogenesis. Okay? Yes. ಈ ರೀತಿಯಾಗಿ ನಾವು ಪ್ರತಿಯೊಂದನ್ನು ಕೂಲಂಕುಷವಾಗಿ ನೋಡ್ತಾ ಈ ಹ್ಯೂಮನ್ ರಿಪ್ರೊಡಕ್ಷನ್ ಪಾಠವನ್ನು ಕಲಿತಾಗ ಇಟ್ ವಿಲ್ ಬಿ ಈಸಿ ಟು ಅಟೆಂಡ್ ದ ಫ್ಯೂ ಕ್ವಶನ್ಸ್. ಓಕೆ? ಎಸ್. ಥ್ಯಾಂಕ್ ಯು ವೆರಿ ಮಚ್.